ನಮಸ್ತೆ, ನಾನು ನಿಮ್ಮ ಮನೆ ಮಗ ತಾಯ್ನಾಡು ರಾಘವೇಂದ್ರ. ನೋಡಿ, ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ದೇಶದ ಪ್ರಧಾನಮಂತ್ರಿಯವರನ್ನು ಇವತ್ತು ಭಯೋತ್ಪಾದಕರು ಎಂದು ಬಣ್ಣಿಸ್ತಾರೆ, ಮಾತಾಡ್ತಾರೆ ಅಂದರೆ ಇವತ್ತು ಯುವ ರಾಜಕಾರಣಿಗಳಿಗೆ ಯಾವ ರೀತಿ ಇವರು ಸಂದೇಶ ಕೊಡ್ತಾರೆ? ಯುವ ರಾಜಕಾರಣಿಗಳನ್ನು ನಾವು ಏನಂತ ಅಂದ್ಕೋಬೇಕು? ಒಬ್ಬ ರಾಷ್ಟ್ರೀಯ ಹಿರಿಯ ಮುತ್ಸದ್ದಿ ಇವತ್ತು ಒಂದು ತಮಿಳುನಾಡು ಭಾಷಣದಲ್ಲಿ ಇವತ್ತು ನಮ್ಮ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿಗಳನ್ನು ಇವತ್ತು ಭಯೋತ್ಪಾದಕರು ಅಂತ ಹೇಳ್ತೀರಾ ಅಂದರೆ ನಾವೆಲ್ಲ ನಿಮ್ಮ ದಾರಿಯಲ್ಲಿ ನಡಿಬೇಕು, ಒಂದು ಹಿರಿಯ ರಾಜಕಾರಣಿ ಅಂತ ಅಂದ್ಕೊತೀವಿ. ಅಲ್ಲ ಸ್ವಾಮಿ, ನಾವು ಹೇಳೋದಿಷ್ಟೇ, ನೀವು ರಾಜಕೀಯ ಮಾಡಿ, ಬೇಡ ಅಂತ ಹೇಳಲ್ಲ. ಆದರೆ ಈ ರಾಜಕೀಯಕ್ಕೋಸ್ಕರ ನೀವು ಇಡೀ ನಮ್ಮ ದೇಶದ ಒಂದು ಮರ್ಯಾದೆ ತೆಗೆಯುವಂಥ ಕೆಲಸ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ಆ ರೀತಿ ಹೇಳಿದರೆ ಯಾವ ರೀತಿಯ ಸಿದ್ಧಾಂತ ನಿಮ್ಮದು ಕಾಂಗ್ರೆಸ್ ಪಕ್ಷದ್ದು ನಮ್ಗೆ ಗೊತ್ತಿಲ್ಲ. ನೀವು ರಾಜಕೀಯ ಮಾಡಬೇಕಾದವರು, ನಂದಿಂಥ ಒಂದು ನ್ಯಾಷನಲ್ ಹೈವೇ ಮಾಡಿದ್ದೇನೆ, ನಾನು ಈ ಥರ ಒಂದು ಒಳ್ಳೆಯ ಕೆಲಸ ಮಾಡಿದ್ದೇನೆ, ನಾವು ಈ ರೀತಿಯ ಒಂದು ಶಿಕ್ಷಣಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದೇವೆ, ಆರೋಗ್ಯಕ್ಕೆ ಒಳ್ಳೆಯ ಕೆಲಸ ಮಾಡಿದ್ದೇವೆ, ಆ ರೀತಿಯ ಒಂದು ಅಭಿವೃದ್ಧಿ ಹೆಸರಿಟ್ಕೊಂಡು ನೀವು ಒಂದು ಇವತ್ತು ರಾಜಕಾರಣ ಮಾಡಿ ಓಟ್ಗಳನ್ನು ಕೇಳಿ. ಅದನ್ನು ಬಿಟ್ಟು ದ್ವೇಷ ರಾಜಕಾರಣ, ಇವರು ಭಯೋತ್ಪಾದಕರು, ಅವರು ಮುಸ್ಲಿಂ ಪರ ಇದ್ದಾರೆ, ಇವರು ಕ್ರಿಶ್ಚಿಯನ್ ಪರ ಇದ್ದಾರೆ, ಜಾತಿಯಲ್ಲಿ ಬೆಂಕಿ ಹಚ್ಚೋದಲ್ಲದೆ ಇವತ್ತು ಈ ರೀತಿಯ ಒಂದು ನೀವು ಸಂದೇಶಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇವತ್ತು ಇಡೀ ಒಂದು ವಿಶ್ವದಲ್ಲೇ ಇವತ್ತು ನಾವು ಮೋದಿಯವರನ್ನು ಬಣಿಸ್ತಾ ಇದ್ದಾರೆ, ವಿಶ್ವಗುರು ಅಂತ ಬಣಿಸ್ತಾರೆ. ಇವತ್ತು ಇಡೀ ವಿಶ್ವವೇ ಹತ್ತಿ ಉರಿತಾ ಇದೆ ಕೆಲವು ಭಾಗಗಳಲ್ಲಿ. ಆದರೂ ಕೂಡ ಇವತ್ತು ಮೋದಿಯವರು ಸಮರ್ಥವಾಗಿ ಇವತ್ತು ದೇಶವನ್ನು ನಡೆಸ್ತಾ ಇದ್ದಾರೆ. ನಮಗೆ ಇವತ್ತಿನವರೆಗೂ ಕುಡಿಯೋ ಇವತ್ತು ಏನು ಗಾಡಿ ಓಡಿಸೋದಕ್ಕೆ ಡೀಸೆಲ್ ಆಗಲಿ, ಪೆಟ್ರೋಲ್ ಆಗಲಿ, ಗ್ಯಾಸಿನ ಅಭಾವ ಆಗಲಿ ಯಾವುದೂ ಇವತ್ತು ಸಮಸ್ಯೆ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಇವತ್ತು ಅವರು ಮದುವೆ ಆಗಿಲ್ಲ, ಒಂದು ಏನು ಅವ್ರಿಗೆ ಬೇಕಾಗಿಲ್ಲ, ದೇಶಕ್ಕೋಸ್ಕರ 18 ಗಂಟೆಗಳ ಕೆಲಸ ಮಾಡ್ತಾರಂಥ ಮೋದಿ ಅವರನ್ನು ನೀವು ಭಯೋತ್ಪಾದಕರು ಅನ್ನೋ ಒಂದು ಮಾತು ಇದು ಖಂಡಿಸ್ತೇವೆ ನಾವೆಲ್ಲ ನಾಗರಿಕರು. ಈ ರೀತಿಯ ಬರಬಾರ್ದು ಮಾತುಗಳು. ಇವತ್ತು ನೀವು ಎಲ್ಲ ಓಲೈಕೆ ರಾಜಕಾರಣಿಗಳು, ನಿಮ್ಮಿಂದ ಯಾರಿಗೆ ಏನಾಗಿದೆ ಇವತ್ತು ನೋಡಿ, ಎಲ್ಲಿ ನೋಡಿರೋ ಓಲೈಕೆ. ಇವತ್ತು ಯಾವುದೋ ಒಂದು ಸಮುದಾಯದಲ್ಲಿ ಹೋದರೆ ಹೋದ ತಕ್ಷಣ ಪೊಲೀಸರು FIR ಆಗ್ತಾರೆ, ಬೇರೆಯವರು ಹೋದರೆ ಅವ್ರನ್ನ ಕೇರ್ಲೆಸ್ ಮಾಡ್ತಾರೆ. ಈ ರೀತಿಯ ಜಾತಿ ಎತ್ತಿ ಕಟ್ಟುವ ರಾಜಕೀಯ ಬಿಟ್ಟು, ಅಥವಾ ನಮ್ಮಲ್ಲೇ ನಮ್ಮ ದೇಶವನ್ನು ಒಡೆಯೋ ರೀತಿ, ಮತ್ತು ನಮ್ಮ ದೇಶದಲ್ಲೇ ಒಂದು ಕಿಚ್ಚನ್ನು ಹೆಚ್ಚುವ ರೀತಿ ನೀವು ಮಾಡೋ ಭಾಷಣಗಳಿಂದ ಇವತ್ತು ದೇಶ ಅನಾನುಕೂಲವಾಗ್ತಾ ಇದೆ. ದಯವಿಟ್ಟು ತಾವು ಹಿರಿಯರಿದ್ದೀರಾ, ಇನ್ನು ಮುಂದಾದರೂ ಒಂದು ಸ್ವಲ್ಪ ನಿಮ್ಮ ಯುವಕರಿಗೆ, ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೇ ಒಂದು ಒಳ್ಳೆಯ ರೀತಿ ಒಂದು ಸಂದೇಶ ಕೊಡಬೇಕಾದ ನಿಮ್ಮ ಕರ್ತವ್ಯ. ಇವತ್ತು ನಾವೆಲ್ಲ ಒಪ್ಪುವ ರೀತಿ ಮಾತಲ್ಲ. ಯಾಕಂದರೆ ಮೋದಿಯವರು ನಮಗೆಲ್ಲ ಹೆಮ್ಮೆ ಇದ್ದಾರೆ. ಮೋದಿಯವ್ರದ್ದು ಯಾವುದೇ ಇಲ್ಲಿವರೆಗೂ ಒಂದು ಭ್ರಷ್ಟಾಚಾರ ಇಲ್ಲ. ನಿಮ್ಮ ಕಾಂಗ್ರೆಸ್ ಆಡಳಿತ ಇದ್ದಾಗ 2G 3G ಹಗರಣಗಳಿರ್ಬೋದು, ಹಲವಾರು ಹಗರಣಗಳಿದ್ದವು. ಇವತ್ತು ಇಡೀ ನಮ್ಮ ದೇಶದಲ್ಲಿ ಯಾವುದೇ ಒಂದು ಹಗರಣ ಇವತ್ತು ಕೇಂದ್ರ ಸರ್ಕಾರ ಸುಮಾರು 18-20 ವರ್ಷಗಳ ಕಾಲದಿಂದ ಯಾವುದೇ ಹಗರಣಗಳಿಲ್ಲದೆ ಕೆಲಸ ಮಾಡ್ತಾ ಇದೆ. ಹೌದು, ಸ್ವಲ್ಪ ಜನ ರೇಟ್ಗಳು ಜಾಸ್ತಿ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಇವತ್ತು ನಿಮ್ಮ ಎಲ್ಲ ಪಕ್ಷಕ್ಕೂ ನಾವು ಹೇಳೋದಿಷ್ಟೇ, ರಾಜಕಾರಣಿಗಳಿಗೆ, ರಾಜಕೀಯ ಪಕ್ಷಗಳಿಗೆ ನೀವು ಓಟನ್ನು ಕೇಳಬೇಕಾದಾಗ, ಭಾಷಣ ಮಾಡಬೇಕಾದಾಗ ಇಷ್ಟೇ ಮಾಡಿ, ನಾನು ಈ ಅಭಿವೃದ್ಧಿ ಮಾಡಿದ್ದೇನೆ, ನಾನು ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿಯ ಮುಖಾಂತರ ಓಟ್ ಕೇಳೋದನ್ನು ಮಾಡಿ. ಇವತ್ತು ಬರೀ ಬಿಟ್ಟಿ ಭಾಗ್ಯಗಳು ಎಲ್ಲಿ ನೋಡಿದರೆ ಅಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. KSRTC ಬಸ್ಗಳು ಕೆಟ್ಟು ನಿಂತಿರ್ತವೆ. ಕೆಲವೊಂದು ಕಡೆಗೆ ಶಿಕ್ಷಣ ಕೊರತೆಗಳಿದೆ. ಇವತ್ತಿಗೂ ಶಾಲಾ ಮಕ್ಕಳುಗಳಿಗೆ ಸರಿಯಾದ ಸಮವಸ್ತ್ರಗಳಿಲ್ಲ. ಇವತ್ತು ಯಾವ್ಯಾವುದೋ ಒಂದು ಅನಾನುಕೂಲಗಳು ಇವತ್ತು ಇಲ್ಲೇ ನಡೀತಾ ಇದೆ. ಮಹಾನಗರ ಪಾಲಿಕೆ ಬೆಂಗಳೂರಲ್ಲಿ ಹಸಿರಿನ ಸಿಟಿ, ಗಾರ್ಡನ್ ಸಿಟಿಯೇ ಇರೋದು ಇವತ್ತು ಗುಂಡಿಯ ಸಿಟಿಗಳಾಗಿದೆ. ಇದನ್ನೆಲ್ಲ ನೀವು ಕಿವಿ ಹಿಂಡುವಂಥ ಕೆಲಸ ಕರ್ನಾಟಕ ಸರ್ಕಾರಗಳಿಗೆ ಮಾಡಿ. ಇವತ್ತು ಕನ್ನಡದ ಭಾಷೆ ಅಧೋಗತಿ ಹೋಗ್ತಾ ಇದೆ. ಇದನ್ನೆಲ್ಲ ಕೇಳೋದು ಬಿಟ್ಬಿಟ್ಟು ನೀವು ಬರೀ ಯಾವುದೋ ಒಂದು ದೇಶದ ಒಂದು ಹೆಮ್ಮೆಯ ನಾಯಕನ ಬಗ್ಗೆ ಭಯೋತ್ಪಾದನೆ, ಭ್ರಷ್ಟಾಚಾರ, ಭಯೋತ್ಪಾದಕ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ? ಸನ್ಮಾನ್ಯ ಶ್ರೀ ಖರ್ಗೆ ಅವರೇ ಅಂತ ನಾವು ಮುಖಾಂತರ ಹೇಳ್ತಾ ಇದ್ದೀವಿ. ಇದನ್ನು ನಾವು ಶಾಶ್ವತವಾಗಿ ಇದನ್ನು ಖಂಡಿಸ್ತೇವೆ. ನಾವೆಲ್ಲರೂ ಕನ್ನಡಿಗರು, ಮತ್ತು ನಾವೆಲ್ಲ ಇದನ್ನು ಖಂಡಿಸ್ತೇವೆ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ.